ಬಾವಿಗೆ ಇಂಥ ಶಕ್ತಿ ಹೇಗೆ ಬಂತು ಅನ್ನೋದೇ ನಿಗೂಢವಾಗಿದೆ. ಹಾಗೆ ನಾನು ಮನೆಯಿಂದ ಹೊರಗೆ ಹೋಗೋದಕ್ಕೆ ಆಗಲೇಬಾರ್ದು ಅಂತ ನಿರ್ಧಾರ ಮಾಡಿ ದಿಗ್ಬಂಧನ ಮಾಡಿದ್ದಾರೆ ಅಂದರೆ ಇದರಿಂದ ಏನೋ ಭಾರಿ ಕುತಂತ್ರನೇ ಇದೆ. ಏನದು? ಏನೋ ಕುತಂತ್ರ? ಇವರು ನನ್ನನ್ನು ಇಲ್ಲಿ ಬಂದಿರೋದನ್ನು ನೋಡಿದ್ರೆ ಮಲ್ಲಿನ ಇವರು ಮನೆಗೆ ಬಿಟ್ಟು ಬರೋದಕ್ಕೆ ಹೋಗಿಲ್ಲ, ಅವಳ ಜೀವಕ್ಕೆ ಏನೋ ಅಪಾಯ ಮಾಡೋ ಕುತಂತ್ರನೇ ಹೂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ತ್ರಿವೇಣಿ, ಆ ವಿಷ್ಣು, ಆ ರುದ್ರ ಎಷ್ಟು ದುಷ್ಟರು ಅನ್ನೋದು ನನಗೆ ಗೊತ್ತು. ಅಮೃತ ಇಡೀ ಮನೆಗೆ ರಕ್ಷಾ ಕವಚ ನಿರ್ಮಿಸ್ಕೊಂಡಿದ್ದಾಳೆ ಅನ್ಸುತ್ತೆ. ಲೇ ಅಮೃತ, ನಿನ್ನ ಕಂಡ ತಕ್ಷಣ ನನ್ನ ರೋಮ ರೋಮದಲ್ಲೂ ಕೋಪದ ಜ್ವಾಲಾಮುಖಿ ಉಕ್ಕಿ ಅರಿತಿದೆ ಕಣೆ. ನಿನ್ನ ಇಲ್ಲೇ ಈಗಲೇ ಸುಟ್ಟು ಭಸ್ಮ ಮಾಡೋಷ್ಟು ಕೋಪ ಇದೆ. ಆದರೆ ನೀನು ನನಗೆ ಎದ್ರಿ ನಿನ್ನ ಶಕ್ತಿಯಿಂದ ನೀನೇ ನಿನ್ನ ಸುತ್ತ ರಕ್ಷಾ ಕವಚನ ನಿರ್ಮಾಣ ಮಾಡ್ಕೊಂಡಿದ್ಯಾ. ಈ ರಕ್ಷಾ ಕವಚ ನಿನ್ನನ್ನು ಇನ್ನು ಎಷ್ಟೊತ್ತು ಕಾಪಾಡುತ್ತೆ ನಾನು ನೋಡ್ತೀನಿ. ನಿನ್ನ ಸಾವು ನನ್ನಿಂದನೇ ಅಂತ ಆ ವಿಧಿ ಬರ್ದಾಗಿದೆ. ಅದಕ್ಕೆ ನಾನು ನನ್ನ ತಕ್ಷಕ ಲೋಕದಿಂದ ಈ ಭೂಲೋಕಕ್ಕೆ ಬಂದಿರೋದು. ಅಮೃತ, ನಾನು ನಿನ್ನ ಬಾಲ್ಯ ಸ್ನೇಹಿತೆ. ನಿನ್ನ ಜೊತೆ ಸೇರಿ ನಾನು ನಾಗಲೋಕ ತಕ್ಷಕ ಲೋಕದ ನಡುವೆ ಇರೋ ಆ ಶಿವನ ದೇಗುಲದಲ್ಲಿ ಆಡಿದ್ದೆ ಅನ್ನೋದನ್ನ ಈ ಕ್ಷಣ ಮರೀತಿದ್ದೀನಿ. ಯಾವಾಗ ನೀನು ನನ್ನ ಅಕ್ಕ ಮತ್ತೆ ಶಿಲಾಬಾಲಿಕೆ ಆಗೋದಕ್ಕೆ ಕಾರಣ ಆದ್ಯೋ ಆ ಕ್ಷಣದಿಂದ ನೀ ನನ್ನ ಶತ್ರು ಆಗೋದೇ ಕಣೆ ಅಮೃತ. ನಿನ್ನ ಸಾವು ನನ್ನ ಪ್ರಹಾರದಿಂದ ಮಾತ್ರ. ಆ ಕ್ಷಣದಿಂದ ನೀನು ನನ್ನ ಶತ್ರು ಆಗೋದೇ ಅಮೃತ. ಅಣ್ಣ ಬಾ. ಅಣ್ಣ, ಈ ಮಲ್ಲಿಗೂ ಮಣಿಗೂ ನಮ್ಮೇಲೆ ಏನ್ ದ್ವೇಷ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅವಳ ಮರ್ಮ ಏನು ಅಂತೇಳಿ ಬಾಬನಿಗೆ ಅರ್ಥ ಆಗಿಲ್ಲ ಅಂದರೆ ನನಗೂ ನಿನಗೂ ಏನೋ ಅರ್ಥ ಆಗುತ್ತೆ ರುದ್ರ. ಬಾಬುನ ಹತ್ರ ಇರೋ ಶಕ್ತಿಲಿ ಎಲ್ಲ ವಿಷಯ ಕಂಡ್ಕೊಳ್ತಾರೆ, ಇದನ್ನೇ ಕಂಡ್ಕೊಳಕ್ ಆಗ್ತಾ ಇಲ್ಲ.
ನನಗೂ ಅದೇ ಅನುಮಾನ. ಸರಿ ಇರಲಿ, ಈಗ ತಡ ಮಾಡೋದು ಬೇಡ, ಹೋಗಿ ಅವಳನ್ನ ಕರ್ಕೊಂಡು ಬಾ. ನೀನು ತುಂಬ ಅದೃಷ್ಟವಂತೆ ಕಣೆ. ಯಾಕೆ ಹೇಳು? ನಿನ್ನ ಸಮಾಧಿ ಸಂಸ್ಕಾರ ಎಲ್ಲ ಒಟ್ಟಿಗೆ ಆಗ್ತದೆ. ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಕೊಡ್ತಾ ಇದ್ದೀರಾ? ನಮ್ಮಮ್ಮನ ಕನಸಲ್ಲಿ ನೀನು ಆ ಮಣಿ ಬಂದೋ ನಮ್ಮ ಅಣ್ಣನ ಕೊಲ್ಲೋದಕ್ಕೆ ನೋಡ್ಲಿಲ್ವಾ? ಇದರಲ್ಲಿ ನನ್ನ ತಪ್ಪೇನಿದೆ? ತಪ್ಪು ನಿಂದೋ ಕನಸ್ದೋ ಗೊತ್ತಿಲ್ಲ. ನಮ್ಮ ಶತ್ರುಗಳು ಕನ್ಸಲ್ಲಿ ಬಂದರೂ ಸಹ ಅವರನ್ನ ಜೀವಂತವಾಗಿ ಬಿಡೋದಿಲ್ಲ. ಅದಕ್ಕೆ ನಿನ್ನ ಈ ಗತಿಗೆ ತಂದಿರೋದು. ನಿನ್ನ ಗುಂಡಿಗೆ ನಮ್ಮ ಮೆಚ್ಚಬೇಕಾದ್ದೆ ಕಣೆ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಇನ್ನೇನು ಸತ್ತು ಸಮಾಧಿ ಆಗ್ತೀಯ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಗೋಗರ್ದು ಬೇಡ್ಕೊಳ್ತಾ ಇದ್ರು. ಆದರೆ ನೀನು ನನ್ನ ಜೊತೆ ಆರಾಮಾಗಿ ಏನು ಆಗೇ ಇಲ್ಲ ಅನ್ನೋ ಹಾಗೆ ಬರ್ತಾ ಇದೆಯಾ. ನಿನ್ನ ಗುಂಡಿಗೆ ನಾನು ಮೆಚ್ಚಬೇಕಾದ್ದೆ ಕಣೆ. ತಂದೆ ಇಲ್ಲ, ತಾಯಿ ಇಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಹೇಳಿ ನಮ್ಮನೇಲಿ ಆಶಯ ಕೊಟ್ಟರೆ ನಮಗೆ ಸಮಾಧಿ ಕಟ್ಟೋದಕ್ಕೆ ನೋಡ್ತೀಯ. ಎಷ್ಟೇ ಕೊಬ್ಬು ನಿನಗೆ? ನಮಗೆ ನಮ್ಮ ಜೀವ ಮುಖ್ಯ. ನಮ್ಮ ಜೀವನ ಉಳಿಸ್ಕೊಳ್ಳೋಕೆ ನಾವು ಏನು ಬೇಕಾದ್ರೂ ಮಾಡ್ತೀವಿ, ಗೊತ್ತಾ ನಿನಗೆ? ಮಾಡಿದ್ರೆ 3 ಮುಕ್ಕಾಲು ಅಡಿ ಇಲ್ಲ ನಮಗೆ ಸಮಾಧಿ ಕಟ್ತೀಯ. ಇವತ್ತು ನಿನ್ನ ಸಾವು ಸಮಾಧಿ ಸಂಸ್ಕಾರ ಎಲ್ಲ ಒಟ್ಟಿಗೆ ಮಾಡ್ತೀವಿ. ನಡಿ. ಶಾಸ್ತ್ರಿಗಳೇ, ಇನ್ನು ಅಮೃತನ್ಗೆ ನೀವೇ ದಿಕ್ಕು. ಇದೇನಿದು? ರುದ್ರ ವಿಷ್ಣು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅವ್ರ ಉದ್ದೇಶ ಆದರೂ ಏನಿರ್ಬೋದು? ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳದೆ ಸಾಮಾನ್ಯ ಮಗುವಿನ ಹಾಗೆ ನಿಂತ್ಕೊಂಡಿದ್ದಾರೆ ಈ ನಾಗಮಣಿ. ಶಾಸ್ತ್ರಿಗಳೇ, ಏನು ನೀನು ಮಾಡ್ತಾ ಇರೋ ಕೆಲಸ? ನೀನು ಸರ್ವಶಕ್ತನಿಗೆ ಸಮ. ನಿನ್ನನ್ನು ನೀನು ಕಾಪಾಡ್ಕೊಳ್ಳದೆ ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ? ಯಾಕೆ ಆತ್ಮಾಹುತಿಗೆ ಸಿದ್ಧವಾಗಿದ್ಯಾ? ಇದು ಒಂದು ರೀತಿ ಆತ್ಮಾಹುತಿನೇ ಶಾಸ್ತ್ರಿಗಳೇ. ಆದ್ರೆ ಯಾಕೆ? ಅಮೃತನ್ನ ಕಾಪಾಡೋದಕ್ಕೆ. ಅಮೃತನ ಕಾಪಾಡೋದಕ್ಕೂ ನೀನು ಆತ್ಮಾಹುತಿ ಮಾಡ್ಕೊಳ್ಳೋದಕ್ಕೂ ಏನ್ ಸಂಬಂಧ? ಇಷ್ಟಕ್ಕೂ ನೀನು ಅಮೃತಳಿಗೆ ಕಾವಲಾಗಿದ್ದು ಅವಳು ಕಾಪಾಡಬೇಕು. ಈಗಲೂ ಅಮೃತನ್ನೇ ಕಾಪಾಡ್ತಾ ಇದ್ದೀನಿ. ನೀನ್ ಏನ್ ಮಾಡ್ತಾ ಇದೀಯಾ? ಏನ್ ಮಾತಾಡ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಬಿಡಿಸಿ ಹೇಳು ನಾಗಮಣಿ. ಅಮೃತ ಮತ್ತೆ ನಾನು ಸೇರಿ ರುದ್ರನ ವಿಷ್ಣುನ ಸಂಹಾರ ಮಾಡಿರೋ ಥರ ತ್ರಿವೇಣಿಗೆ ಒಂದು ಕನಸು ಬಿತ್ತಂತೆ. ಆ ಕನಸು ಬಿದ್ದಿರೋದು ಬೆಳಗಿನ ಜಾವ ಆಗಿರೋದ್ರಿಂದ ಅದು ನಿಜ ಆಗುತ್ತೇನೋ ಅಂತ ಆತಂಕದಲ್ಲಿದ್ದಾರೆ. ಆ ಕನಸಿಗೂ ನಿನ್ನ ಆತ್ಮಾಹುತಿಗೂ ಏನು ಸಂಬಂಧ ಇದೆ? ನಾನು ಆತ್ಮಾಹುತಿ ಮಾಡಿಕೊಂಡ್ರೆ ಈ ದುಷ್ಟರು ನಿರಾಳಾಗ್ತಾರೆ. ಆಗ ಇವ್ರು ಯಾರು ಅಮೃತನ ತಂಟೆಗೆ ಹೋಗೋದಿಲ್ಲ, ತಂಪಾಡಿಗೆ ತಾವಿರ್ತಾರೆ. ಇಲ್ಲ ಇಲ್ಲ ನಾಗರತ್ನ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನೀನು ಆತ್ಮಾಹುತಿ ಮಾಡ್ಕೊಳ್ಬೇಡ. ಹೇಗಾದರೂ ಮಾಡಿ ನಾನು ಅಮೃತನ ಕಾಪಾಡ್ತೀನಿ. ನೀನು ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೋ. ಕೆಲಸ ನಾನು ಅವತ್ತೇ ಮಾಡಬೇಕಿತ್ತು. ಆದ್ರೆ
ಅವಳ ಆಯಸ್ಸು ಇಲ್ಲಿವರೆಗೂ ಬರ್ತಿದೆ. ಆವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡು, ಏ ರುದ್ರ ವಿಷ್ಣು, ಏನು ಮುಖ ನೋಡ್ತಿದ್ದೀರಾ? ನನ್ನ ಕೈ ತೊಳ್ಕೊಂಡು ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ದು ಕೊನೆಗೂ ಅದೇ ಆಗೋಯ್ತು. ಶಬಾಷ್, ಎಷ್ಟು ವರ್ಷಕ್ಕೆ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ದೀರ. ನೀವು ನನ್ನ ಶಿಷ್ಯಂದು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ. ನಮ್ಮ ದಾರಿಗೆ ಅಡ್ಡವಾಗಿದ್ದ ಮುಳ್ಳು ಇವತ್ತು ಮಣ್ಣಲ್ಲಿ ಮಣ್ಣಾಗೋದು. ಯಾವ ಶಕ್ತಿ ದಿಗ್ಬಂಧನ ಸೃಷ್ಟಿ ಮಾಡಿರೋದು? ಈ ಯಾಮಿನಿಗೆ ಈ ದಿಗ್ಬಂಧನ ಬೇಸೋದಕ್ಕೆ ಆಗ್ತಿಲ್ಲ ಅಂದ್ರೆ ಏನರ್ಥ? ಇದ್ರಿಂದ ಬಲವಾದ ಶಕ್ತಿ, ಬಲವಾದ ಮಂತ್ರ ಇರೋದಂತೂ ಸತ್ಯ. ಇನ್ನಿಲ್ಲೇ ಇದ್ದು ಸಮಯನ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಏ ಅಮೃತ, ನಾನು ಸೋತು ಇಲ್ಲಿಂದ ಪಲಾಯನ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಸೋಲು ಅನ್ನೋದು ಈ ಯಾಮಿನಿಗೆ ಗೊತ್ತಿಲ್ಲ. ಬರ್ತೀನಿ. ಗ್ರಹಣದ ದಿನ ಯಾವ ಶಕ್ತಿನೂ ನನ್ನ ತಡೆಯೋದಕ್ಕಾಗಲ್ಲ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ಏ ಅಮ್ಮ, ನಿಂಗೇನು ತಲೆಗೆಲೆ ಕೆಟ್ಟಿದ್ಯಾ? ದಿಗ್ಬಂಧನನ ದಾಟೋದಕ್ಕಾಗದೆ ಒದ್ದಾಡ್ತಾ ಇದ್ದೀವಿ, ನೀನ್ ನೋಡಿದ್ರೆ ಹೀಗೆ ನಗ್ತಾ ಇದ್ಯಾ? ಇದೇನಾ ನಿನ್ಗೆ ಮಕ್ಳ ಮೇಲಿರೋ ಪ್ರೀತಿ? ಇದು ಬೇರೆಯವ್ರು ನಿರ್ಮಿಸಿರೋ ದಿಗ್ಬಂಧನ ಅಲ್ಲ, ಮತ್ತೆ ಇದು ನಾನೇ ನಿರ್ಮಾಣ ಮಾಡಿರೋ ದಿಗ್ಬಂಧನ. ಏನು? ನೀನೇ ನಿರ್ಮಾಣ ಮಾಡಿರೋ ದಿಗ್ಬಂಧನ? ಹೌದು. ಆದ್ರೆ ಯಾಕೆ? ಯಾವುದೇ ವ್ಯಕ್ತಿ ಆಗ್ಲಿ ಶಕ್ತಿ ಆಗ್ಲಿ ಅವ್ರ ಹತ್ರ ಬರಬಾರ್ದು ಅಂತ. ಯಾರು ಬಂದಿಲ್ವಲ್ಲ, ದಿಗ್ಬಂಧನನ ತೆರವು ಮಾಡೋ. ಮಲ್ಲಿ ಎಲ್ಲಿ? ಮಲ್ಲಿ 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 ಎಲ್ಲಿ? ನಿಂತ್ಕೊಳ್ಳಿ. ನಾ ಮಲ್ಲಿ ಎಲ್ಲಿ? ಮಲ್ಲಿ ಎಲ್ಲಿರ್ಬೇಕೋ ಅಲ್ಲಿದ್ದಾಳೆ. ಏನ್ ನಿಮ್ ಮಾತಿನ ಅರ್ಥ? ಅಂದ್ರೆ ಮಲ್ಲಿ ಅವಳ ಮನೆಯಲ್ಲಿ ಆರಾಮಾಗಿದ್ದಾಳೆ ಅಂತ. ಸುಳ್ಳು. ಓ, ಸಾಮಾನ್ಯ ಕಣ್ಣಿನವರಿಗೆ ಲೋಕ ಎಲ್ಲ ಹಳದೆ ಅಂತ ಹೇಳ್ತಾರಲ್ಲ, ಆ ಮಾತು ಇವತ್ತು ನಿನ್ನಿಂದ ಸತ್ಯ ಆಯ್ತು. ಅಯ್ಯೋ, ನೀನ್ ರಾಮಾಯಣ ಯಾವಾಗ ಬೇಕಿತ್ತು? ನನ್ಗೆ ಯಾಕೋ ತುಂಬಾ ತಲೆ ನೋಡ್ತಾ ಇದೆ. ಸ್ಟ್ರಾಂಗ್ ಆಗಿ ಒಂದು ಲೋಟ ಕಾಫಿ ಮಾಡ್ಕೊಂಡ ಹೋಗ್. ಅಲ್ಲ ಅಜ್ಜಿ, ಅದು ಅನ್ನನೂ ಇಲ್ಲ ಬೆಲ್ಲನೂ ಇಲ್ಲ. ಕಾಫಿ ಬೇಕು ಅಂತ ಹೇಳ್ದೆ ತಾನೇ, ಹೋಗಿ ಮಾಡ್ಕೊಂಡ. ಹೇಳಿ, ಮಲ್ಲಿನ್ ಏನ್ ಮಾಡಿದ್ವಿ? ನಾವು
ನಮ್ಮ ಸಂಹಾರಕ್ಕೆ ಸಹಕಾರ ಮಾಡಿದೊಳಗೆ ತಕ್ಕ ಶಾಸ್ತಿ ಮಾಡಿ ಬಂದಿದ್ದೀವಿ. ಅಂದರೆ ಅವಳನ್ನ ಮುಗಿಸಿ ಗುಂಡಿ ತೆಗೆದು ಹೂತಾಕ್ ಬಂದಿದ್ದೀವಿ. ಏನಂದ್ರೆ ನೀವು? ನಾವೇನಂದ್ವಿ? ಅವಳ ಕೊಂದು ಹೂತಾಕಿದ್ದೀರಾ ಅಲ್ವಾ ನೀವು? ಅಲ್ಲಮ್ಮ, ನಿನಗೇನಾದ್ರು ತಲೆಗಿಲ ಕೆಟ್ಟಿದೆಯಾ? ಅಲ್ಲ, ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತೀವಿ ನಾವು? ಕಟಕರು ಕೊಲೆಗಾರಕರು ಅಂದ್ಕೊಂಡ್ಬಿಟ್ಟಿಯ ಅಮ್ಮನ? ಹೋಗಿ ಕೆಲಸ ಮಾಡೋಗು. ಅಣ್ಣ, ಕೊಲ್ಲೋ ಅಂತ ತಪ್ಪು ಆ ಪುಟ್ಟ ಹುಡುಗಿ ಏನ್ ಮಾಡಿದಾಳೆ ಹೇಳು? ಅವಳು ನನ್ನ ಕನ್ಸಲ್ಲಿ ಬಂದಿದ್ಲಲ್ಲ ಅಂತ ನನಗೆ ಕೋಪ. ಅದಕ್ಕೆ ಅವಳನ್ನ ಮನೆಯಿಂದ ಆಚೆ ಹಾಕಿರೋದು ಅಷ್ಟೇ ಅಲ್ವೇನ್ರು? ಹಾಂ, ಹೌದೌದು. ಅವಳನ್ನ ಎಲ್ಲಿ ಬಿಟ್ಬಿಟ್ಟು ಬಂದ್ರಿ? ಇನ್ನೆಲ್ಲಿ? ಅವಳು ಮನೆ ಹತ್ರ ಹೂ ಮಾರ್ತಾಳಲ್ಲ, ಅಲ್ಲೇ. ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ. ನಿನ್ಗೇನಾರು ಅನುಮಾನ ಇದ್ರೆ ನೀನು ಒಂದು ಕೆಲಸ ಮಾಡಿ, ನೀನೇ ಹೋಗಿ ನೋಡಿ ಮಾತಾಡಿಸಿ ಅವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ಬಂದು. ಯಾಕೆಂದ್ರೆ ಅರ್ಜುನ್ ಬಂದ್ಮೇಲೆ ನಿನ್ನನ್ನು ನಾವು ವಿಚಾರಿಸ್ಕೋಬೇಕು. ಅದಕ್ಕೆ ಹೋಗು. ನಿಂತೇನು ನೋಡ್ತಿದೀಯಾ? ನನ್ನ ಮಲ್ಲಿಗೆ ಏನಾದರೂ ಆಗಿರ್ಬೇಕು. ಆಮೇಲೆ ನಿಮ್ ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಏನೇ ನಾಗಿನಿ ಅಮೃತನ್ ತರ ಮಾತಾಡ್ತಿದ್ಯಾ? ನೀನು ಮಾತಾಡ್ತಿರೋದು ನೋಡಿದ್ರೆ ನನ್ ಯಾಕೋ ನಿನ್ ಮೇಲೆ ಅನುಮಾನ ಕಡೆ. ಮನ್ಸಿನಲ್ಲೊಂದು, ಮಾತಿನಲ್ಲಿ ಇನ್ನೊಂದು. ಈ ಥರ ಇರೋರ್ಗೆ ಎಲ್ರ ಮೇಲೂ ಅನುಮಾನ ಬಂದೇ ಬರುತ್ತೆ. ಹೋದ ಕೆಲಸ ಏನಾಯ್ತು? ಯಾಕಿಷ್ಟು ನಿರಾಶೆಯಿಂದ ಇದ್ಯಾ? ಅಮೃತ ಸಿಕ್ಕಿದ್ಲಾ? ಅವಳಿಗೊಂದು ಗತಿ ಕಾಣಿಸ್ದಾ? ಇಲ್ಲ. ಹೋಗುವಾಗ ಅವಳನ್ನ ಬಿಡೋದೇ ಇಲ್ಲ. ಮುಗಿಸ್ತೀನಿ ಅಂತ ಆರ್ಭಟ ಮಾಡೋದೆ. ಇವತ್ತು ನನ್ನ ಶತ್ರುನ ನನ್ನ ತಂಗಿ ಮುಗಿಸ್ತಾಳೆ ಅಂತ ನಾನು ಎಷ್ಟು ಸಂತೋಷವಾಗಿದ್ದೆ. ಆದ್ರೆ ನೀನೀಗ ಬರೀ ಕೈಯಲ್ಲಿ ಬಂದು ನಿಂತಿದ್ಯಲ್ಲ. ಅಕ್ಕ, ನಿನಗೆ ಅಮೃತ ಮೇಲೆ ಎಷ್ಟು ದ್ವೇಷ ಕೋಪ ಇದೆಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನನಗಿದೆ. ಹಾಗಿದ್ರೆ ಅವಳನ್ನ ಸಂಹಾರ ಮಾಡದೆ ಯಾಕೆ ಬಿಟ್ಟು ಬಂದೆ? ನಾನು ಅವ್ರ ಮನೆ ಹತ್ರ ಹೋಗಿದ್ದು ನಿಜ. ಆದ್ರೆ ಏನು? ಯಾವ ಶತ್ರುಗಳು ತನ್ನ ಹತ್ರ ಸುಳಿಬಾರ್ದು ಅಂತ ಅವಳು ತನ್ನ ಮನೆ ಸುತ್ತ ಒಂದು ರಕ್ಷಾಗೋಳನ ಸೃಷ್ಟಿ ಮಾಡ್ಕೊಂಡಿದ್ದಾಳೆ. ನಾನು ಆಕಾಶದಿಂದ ಈ ಭೂಮಿಗೆ ಇಳಿದು ಬಂದಿರೋ ವಿಚಾರ ಅವಳಿಗೆ ಗೊತ್ತಾಗಿದೆ ಅನ್ನಿಸ್ತಿದೆ. ಅದಕ್ಕೆ ಅವಳು ನನ್ನ ಎದುರಿಸೋದಕ್ಕಾಗಲ್ಲ ಅಂತ ಹೀಗೆ ಹೇಳಿ ತರ ರಕ್ಷಾಗೋಳನ ಸೃಷ್ಟಿ ಮಾಡ್ಕೊಂಡಿದ್ದಾಳೆ. ಸುಳ್ಳು. ಏನ್ ಸುಳ್ಳು? ನೀನ್ ತಿಳ್ಕೊಂಡಿರೋದು